ಮಂಜು ಸರ್ ಬಗ್ಗೆ ಇಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಿದೆ. ಪ್ರೊಫೆಷ್ನಲಿ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ, ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್. ಸಿನಿಮಾ ಒಟ್ಟಿಗೆ ಮಾಡಲ್ಲ ಜಾಸ್ತಿ, ಬಟ್ ಪ್ರೊಫೆಷ್ನಲಿ ಕ್ಲೋಸ್. ಜಾಸ್ತಿ ಸಿನಿಮಾ ಮಾಡಲ್ಲ. ಒಂದು ವಿಷಯ ಏನಂದರೆ, ಆಲ್ವೇಸ್ ತುಂಬ ಕ್ಲಿಯರಾಗಿರ್ತಾರೆ. ವಾಟ್ ಎವರ್ ಒಂದು ಸಿನಿಮಾ ಮಾಡುವಾಗ ಆ ಸಿನಿಮಾಗೆ ನಮ್ಮದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈ ಸಿನಿಮಾ ಏನಕ್ಕೆ ಇವ್ರು ಮಾಡ್ತಾರೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ನಾನು ತುಂಬ ಕ್ಲೋಸ್ ಆಗಿರೋ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ಮಾಡ್ತಾರೆ, ಅದರ ಹಿಂದೆ ಏನು ಒಂದು ಉದ್ದೇಶ ಇದೆ, ಅದರಿಂದ ಏನೊಂದು ಬಿಸ್ನೆಸ್ ಇದೆ. ಈ ಸಿನಿಮಾ ಈಸ್ ವೆರಿ ಕ್ಲಿಯರ್ ಅಬೌಟ್ ಈ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಷ್ಟು. ಸೊ ವಿಷ್ಣುಪ್ರಿಯಾ ಬಗ್ಗೆ ನಾವು ರೀಸೆಂಟಾಗಿ ಮಾತಾಡುವಾಗ ಒಂದು ವಿಷಯ ಕೇಳಿದೆ. ಏನಕ್ಕೆ ಸರ್ ಸಿನಿಮಾ ರೆಡಿ ಆಯಿತು, ರಿಲೀಸ್ಗೆ ಯಾಕೆ ಇದು ಡಿಲೇ ಮಾಡ್ತಾಯಿದ್ದೀರಾ, ಬೇಗ ರಿಲೀಸ್ ಮಾಡಿ. ನಾನು ಒಂದು 2-3 ಸಲ ಕೇಳುವಾಗ ಒಂದು ಮಾತು ಹೇಳಿದ್ರು. ನೋಡಿ, ಈಗ ನಾನು ಒಬ್ಬ ಪ್ರೊಡ್ಯೂಸರಾಗಿ ಮಾತ್ರ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ನನ್ನ ಜವಾಬ್ದಾರಿ ಹಿಂಗೆ ರಿಲೀಸ್ ಮಾಡ್ತೀನಿ. ನನಗೆ ಗೊತ್ತಿದೆ ನನ್ನ ದುಡ್ಡು, ನಾನು ಹಾಕಿರೋ ದುಡ್ಡು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿದೆ. ಎಲ್ಲದಕ್ಕೂ ಮೇಲೆ ಒಂದು ಜವಾಬ್ದಾರಿ ಇದೆ ನನಗೆ. ನನ್ನ ಮಗ ಅದರಲ್ಲಿ ಮಾಡಿರೋದ್ರಿಂದ ಐ ಹ್ಯಾವ್ ಮೈ ಓನ್ ಪ್ಲ್ಯಾನ್ಸ್ ಅಂತ ಹೇಳಿ ನಾನು ಕರೆಕ್ಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಇವತ್ತು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಫಸ್ಟ್ ವಿಷಯ. ಎರಡನೇ ವಿಷಯ, ಈ ಸಿನಿಮಾ ನಾನು ನೋಡೋದು ಏನಂದರೆ ಮಿಕ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಾಂಟೆಂಪ್ರರಿ ಟೆಕ್ನಿಷಿಯನ್ಸ್ ಅಂತ ನನಗೆ ಫೀಲ್ ಆಯಿತು. ವಿ ಕೆ ಪ್ರಕಾಶ್ ಸರ್ ಥರ ಒಬ್ಬ ಸೀನಿಯರ್ ಆ್ಯಡ್ ಫಿಲ್ಮ್ ಮೇಕಿಂಗಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದ ಲೆಜೆಂಡ್ರಿ ಆ್ಯಡ್ ಫಿಲ್ಮ್ ಮೇಕರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿ ಕೆ ಪ್ರಕಾಶ್ ಸರ್ ಅವರು ಸಿನಿಮಾದಲ್ಲಿ ಇರುವ ಆ ಎಲಿಮೆಂಟ್ಸ್ ಬಂದು ಇಟ್ಸ್ ವೆರಿ ವೆರಿ ಪ್ರಾಬಬ್ಲಿ ರಾಜೀವ್ ಮೆನನ್ ಸಿನಿಮಾದಲ್ಲಿ ನಾನು ನೋಡಿರುವ ಆ ಥರ ಎಲಿಮೆಂಟ್ಸು ಕನ್ನಡದಲ್ಲಿ ನಾನು ನೋಡಿದ್ದೀನಿ ಅಂದರೆ ದಟ್ ಈಸ್ ಓನ್ಲಿ ಇನ್ ವಿ ಕೆ ಪ್ರಕಾಶ್ ಸರ್ ಸಿನಿಮಾ. ವಿ ಕೆ ಪ್ರಕಾಶ್ ಆ್ಯಂಡ್ ಸುರೇಶ್ ಸರ್ ಥರ ಸೀನಿಯರ್ಸ್ ಜೊತೆ ವಿನೋದ್ ಭಾರತಿ, ಗೋಪಿ ಸುಂದರ್ ಥರ ಇವತ್ತಿರುವ ಲೇಟೆಸ್ಟ್ ಟ್ಯಾಲೆಂಟ್ಗಳು ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಗಿದೆ ಅನ್ನೋದನ್ನು ಫ್ರೇಮ್ಸ್ ನೋಡುವಾಗಲೇ, ಔಟ್ಪುಟ್ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಅದೇ ಶರಣ್ ಸರ್ ಹೇಳಿದ್ರು ಬಿಗಿನಿಂಗಲ್ಲಿ, ನಾನು ತುಂಬ ಮಾತಾಡ್ತೀನಿ ಈ ಫಂಕ್ಷನಲ್ಲಿ ಅಂತಂದರೆ ನೀವು ನಾನು ಅದು ಆ್ಯಕ್ಚುಲಿ ಸೊ ಬಿಟ್ಟರೆ ಮಾತಾಡ್ತಾ ಇರ್ತೀನಿ, ಬೇರೆಯವರು ಮಾತಾಡಬೇಕು. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.